ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ನಮ್ಮ ಜಗತ್ತಿನಲ್ಲಿ ಎಲ್ಲದರಲ್ಲಿಯೂ ಮೀರಿಸಿ ಇವತ್ತಿನ ದಿನದಲ್ಲಿ ಜಗತ್ತೇ ನಮ್ಮಲ್ಲಿ ನಮ್ಮ ಭಾರತವನ್ನ ದೇಶವನ್ನ ನೋಡುವಂತ ಎಲ್ಲ ಮಹಾನ್ ಗಣ್ಯರು ಈ ನಮ್ಮ ದೇಶದ ಸ್ವಾತಂತ್ರ್ಯವನ್ನ ಪಡೆಯಲಿಕ್ಕೆ ಯಾವ ರೀತಿ ಕಷ್ಟಪಟ್ಟಿದ್ದಾರೆ, ಯಾವ ರೀತಿ ನಮ್ಮ ದೇಶವನ್ನು ಸಂರಕ್ಷಣೆಯನ್ನು ಮಾಡಬೇಕನ್ನುವಂಥ ಒಂದು ವಿಚಾರದಲ್ಲಿ ನಮ್ಮ ಹಿರಿಯ ಮುತ್ಸದ್ದಿಗಳು ನಮ್ಮ ಭಾರತ ದೇಶ ಕಂಡ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಾದಂಥ ಬಿ.ಆರ್. ಅಂಬೇಡ್ಕರ್ ಅವರು ಇವತ್ತು ನಾವು ಇಲ್ಲೇ ಸ್ವತಂತ್ರವಾಗಿ ಇವತ್ತು ಮಾಡ್ತೀವಪ್ಪ ಅಂತಂದರೆ ಇದು ಸ್ವತಂತ್ರ ಸಿಕ್ಕಾಗ ಅಷ್ಟೇ ಅಲ್ಲ, ಸ್ವತಂತ್ರ ಸಿಕ್ಕ ಬಳಿಕ ನಮ್ಮ ದೇಶವನ್ನು ಯಾವ ಥರವಾಗಿ ನಾವು ನಡ್ಕೊಂಡು ಹೋಗಬೇಕು, ಪ್ರತಿ ಜೀವಿಗೂ ನಾವು ಹಾರಿಸ್ತಾ ಇದ್ದೀವಿ. ಇದು ನಮ್ಮ ಹೆಮ್ಮೆಯ ವಿಷಯ. ಅದರಂತೆ ನಮ್ಮ ಭಾರತ ಮಾತೆ ಪುಣ್ಯಭೂಮಿಯಲ್ಲಿ ನಾವು ಹುಟ್ಟಿರ್ತಕ್ಕಂಥ ನಾವು ಬಹಳ ಪುಣ್ಯವಂತರು. ಇವತ್ತಿನ ದಿವಸ ಇಡೀ ಜಗತ್ತೇ ನಮ್ಮ ದೇಶವನ್ನು ನೋಡ್ತಾ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಇಡೀ ಜಗತ್ತನ್ನು ನೋಡುವಂಥ ಒಂದು ಆರ್ಥಿಕ ಸ್ಥಿತಿಯನ್ನು ಮುನ್ನಡೆಸ್ತಾ ಇದ್ದಾರೆ. ಶಿಕ್ಷಣವಾಗಿರ್ಬೋದು, ನಮ್ಮ ದೇಶದ ರಕ್ಷಣೆ ಆಗಿರ್ಬೋದು, ದೇಶವನ್ನು ಸಂಪದ್ಭರಿತವಾಗಿ ಉಳಿಸಲು ಶ್ರಮಿಸತಕ್ಕಂಥ ನಮ್ಮ ಹಿರಿಯ ಎಲ್ಲ ಹೋರಾಟಗಾರರಿಗೂ ಹಾಗೂ ನಮ್ಮ ದೇಶವನ್ನು ಕಾಯ್ತಕ್ಕಂಥ ಆ ಸೈನಿಕರಿಗೂ ನಾವು ಇವತ್ತಿನ ದಿವಸ ಧನ್ಯವಾದಗಳನ್ನು ಹೇಳಬೇಕು. ಮೇಲಾಗಿ ಅಷ್ಟೇ ಮೀಸಲಾಗಬಾರ್ದು. ಯಾವುದೇ ಜಾತಿ, ಧರ್ಮ, ಭೇದ ಭಾವಗಳ ಎಲ್ಲವನ್ನು ಬಿಟ್ಟು ನಾವು ಮಾಡ್ತೇವೆ ಕೆಲಸ ನಮಗೆ ಸರಿ ಅನ್ನಿಸ್ತದೆ, ನಮ್ಮ ಒಳ್ಳೇದಾಗ್ತದೆ, ಒಂದು ಸಾರ್ವಜನಿಕದಲ್ಲಿ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ, ನಮ್ಮ ಓಣಿಗೆ ಒಳ್ಳೆಯದಾಗ್ತದೆ, ನಮ್ಮ 4 ಜನರಿಗೆ ಒಳ್ಳೆಯದಾಗ್ತದಪ್ಪ ಅಂತಂದರೆ ಯಾರು ಬೇಕಾದಂದರೂ ಕೂಡ ನಾವು ಆ ಕೆಲಸವನ್ನು ನಾವು ಮಾಡಬೇಕು. ಯಾಕಂದರೆ ಇವತ್ತು ಸ್ವತಂತ್ರ ಸಿಗಬೇಕಾದ್ರೆ ಯಾರೋ ಎಷ್ಟೋ ಏನೋ ಒಂದು ಹೋರಾಟಗಾರಿ ಅವರು ತಮ್ಮದೇ ಆದ ಒಂದು ಛಲವನ್ನು ಬಿಡಲಿಲ್ಲ. ಆ ಸನ್ನಿವೇಶಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ತಾಯಂದರು ಇವತ್ತೇನಾದರೂ ಸ್ಕೂಲಿನವರು ಯಾರಾದರೂ ಇವತ್ತು ಮಕ್ಕಳನ್ನು ಕರ್ಕೊಂಡು ಬಂದಿರ್ಬೋದು, ಪಾಲಕರು ಬಂದಿರ್ಬೋದು, ಶಿಕ್ಷಕರು ಬಂದಿರ್ಬೋದು, ಇವತ್ತು ಕೆಲವೊಂದು ಮಹಿಳೆಯರಿದ್ದಾರೆ ಇಲ್ಲಿ, ಅವರು ಬಲಿಷ್ಠವಾದಂಥ ಒಂದು ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು ನಮಗೆ ಸ್ವತಂತ್ರ ಸಿಕ್ಕ ಹಾಗೆ. ಇವತ್ತು ಸಂಘಟನೆ ಆಗಿರ್ಬೋದು, ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ಸಾರ್ವಜನಿಕ ಕಾರ್ಯಕ್ರಮ ಆಗೋದು, ಮೇಲಾಗಿ ಇವತ್ತಿನ ದಿವಸ ಸ್ವತಂತ್ರ ಸಿಕ್ಕಂಥ ಜನವನ್ನು ಈ ಒಂದು ಒಳ್ಳೆಯ ಒಂದು ದಿವಸವನ್ನು ನೆನೆಯುವ ನಮ್ಮ ಮಹಿಳೆಯನ್ನು ಮಾಡ್ತಾ ಇದ್ದಾರೆ. ನಾವು ನಿಮಗೆ ಧನ್ಯವಾದ ಹೇಳ್ತೀವಿ. ಯಾಕಂದರೆ ಇವತ್ತು ಶಾಲೆಯಲ್ಲಿ ಶಿಕ್ಷಕರು ಮಾಡ್ತಾರೆ. ಯಾಕೆ ಮಾಡ್ತಾರಪ್ಪ ಅಂತ ಕೆಲವೊಬ್ಬರು ಆಸಕ್ತಿಯನ್ನು ಮಾಡ್ತಾರೆ, ಕೆಲವೊಬ್ಬರು ಮೇಲೆ ಅಧಿಕಾರಿಗಳು ಕೇಳ್ತಾರ ಮಾಡ್ತಾರೆ. ನೀವು ಯಾಕೆ ಮಾಡ್ತಾ ಇದ್ದೀರಿ? ದೇಶದ ಮೇಲೆ ಇರ್ತಕ್ಕಂಥ ಅಭಿಮಾನ, ನಮ್ಮಲ್ಲಿ ಓಣಿಯಲ್ಲಿ ಇರ್ತಕ್ಕಂಥ ಮಕ್ಕಳು